ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಮ್ಮ ಹತ್ರ ಇದೆ ಹ್ಯುಂಡೈ ಅವರ i20 ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಸೆಗ್ಮೆಂಟಲ್ಲಿ ಇದೊಂದು ಫೇಮಸ್ ಕಾರ್. ಲುಕ್ಸ್, ಫೀಚರ್ಸ್, ಕಂಫರ್ಟ್ ಎಲ್ಲ ಇದೆ. ಆದರೆ ಡೈಲಿ ಡ್ರೈವ್ ಮಾಡೋಕ್ಕೆ ಫೀಲ್ ಹೆಂಗಿರುತ್ತೆ, ಬನ್ನಿ ಈಗ ಕಂಪ್ಲೀಟ್ ರಿವ್ಯೂ ನೋಡೋಣ. ಲೆಟ್ಸ್ ಗೋ. ಇದ್ರ ಇಂಜಿನ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ಅರೌಂಡ್ 83 PS ಪವರ್ ಮತ್ತು 114 Nm ಟಾರ್ಕ್ ಸಿಗುತ್ತೆ. ಪರ್ಫಾರ್ಮೆನ್ಸ್ ಇದರಲ್ಲಿ ರೇಸ್ಗೋಸ್ಕರ ಮಾಡೋದಲ್ಲ ಗುರು, ಕಂಫರ್ಟ್ ಮತ್ತು ರಿಫೈನ್ಮೆಂಟ್ಗೆ ಬಿಲ್ಡ್ ಮಾಡಿರೋಂಥ ಇಂಜಿನ್ ಇದು. ಈ ಗಾಡಿ ಕ್ಲಚ್ ಮಾತ್ರ ಹೆವಿ ಸ್ಮೂತ್ ಆಗಿದೆ ಗುರು. ಈ ಗಾಡಿ ಸ್ಟೇರಿಂಗು ಅಷ್ಟೇ ಎಷ್ಟು ಕಂಫರ್ಟೇಬಲ್ ಆಗಿದೆ ಅಂದರೆ ಒಂದೇ ಫಿಂಗರಲ್ಲಿ ಏನು ಲೋ ಸ್ಪೀಡ್ ಇದ್ದಾಗ ನೀವು ಆರಾಮಾಗಿ ಮೂವ್ ಮಾಡ್ಕೊಬೋದು ಗಾಡಿನ. ಅಷ್ಟೊಂದು ಫ್ರೀ ಆಗಿದೆ ಈ ಗಾಡಿ ಮಾತ್ರ. ಈ ಗಾಡಿ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಸ್ಟೀಲ್ ರಿಮ್ಸ್ ಕೊಟ್ಟಿದ್ದಾರೆ. ಆದರೆ ನೀವು ಇದರಲ್ಲೇ ಟಾಪ್ ಎಂಡ್ಗೆ ಹೋಗ್ತೀರಾ ಅಂದರೆ ನಿಮ್ಗೆ ಇದರಲ್ಲಿ ಅಲಾಯ್ ವೀಲ್ಸ್ ಕೊಡ್ತಾರೆ. ಇದರಲ್ಲಿ ನಿಮ್ಗೆ ಈ ಗಾಡಿಲೇ ಸ್ಟಾಕಲ್ಲೇ ರಿವರ್ಸ್ ಕ್ಯಾಮ್ರಾ ಸಿಕ್ಬಿಡುತ್ತೆ. 360 ಡಿಗ್ರಿ ಕ್ಯಾಮ್ರಾ ಬೇಕಂದರೆ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೋಬೇಕು ನೀವು ಇದರಲ್ಲಿ. ಸ್ಟೇರಿಂಗ್ ಹಿಂಗೆ ತಿರ್ಕೊಂಬಿಟ್ಟಿದ್ಯಾ, ಫುಲ್ ತಿರ್ಗಿಸ್ಕೊಂಡು ಸೈಜ್ ಹಿಂಗೆ ತಿರ್ಗಿಸ್ಕೊಂಡ್ಮೇಲೆ ಇದರಲ್ಲಿ ಆಲ್ ಮೌಂಟೆಡ್ ಕಂಟ್ರೋಲ್ ಸಿಗುತ್ತೆ. ಆಮೇಲೆ ಇದರಲ್ಲೂ ಕೂಡ ಒಂದು RPM ಮೀಟರ್ ವಿತ್ ಸ್ಪೀಡೋಮೀಟರ್ ಎರಡು ಸಿಗುತ್ತೆ. ಇದರಲ್ಲೂ ಕೂಡ ಇಲ್ಲಿ ನೋಡಿ, ಇದರಲ್ಲೆಲ್ಲ ಲೆಫ್ಟ್ ರೈಟ್ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಕೊಟ್ಟಿರ್ತಾರೆ. ಇದರಲ್ಲಿ ಪವರ್ ವಿಂಡೋಸ್ ಲಾಕ್ ಎಲ್ಲ ಇಲ್ಲಿ ಬರುತ್ತೆ. ಇದರಲ್ಲಿ ನಮಗೆ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಆಮೇಲೆ ನೋಡಿ, ಇಲ್ಲಿ ಹಜಾರ್ಡ್ ಲೈಟ್ಸ್ ವಿತ್ ಆಟೋಮೆಟಿಕ್. ಹಿಂಗೆ ನೀವು ಗಾಡಿ ಒಂದು ಸ್ಪೀಡ್ ಹೋಗ್ತಾ ಅದೇ ಆಟೋಮೆಟಿಕ್ಕಾಗಿ ಲಾಕ್ ಆಗೋಗುತ್ತೆ. ಆಲ್ ಇದೆ ಸ್ಯಾಟಿಸ್ಫೈಯಿಂಗ್ ಅಂದರೆ ಫಿಸಿಕಲ್ ಬಟನ್ಸ್ ಫಾರ್ ಅಸ್, AC ಕಂಟ್ರೋಲ್ಸ್ಗೆ ಇದಕ್ಕೆಲ್ಲರೂ. ಇದರಲ್ಲಿ ಆಕ್ಸ್ ಕೇಬಲ್ ಮತ್ತು ಬ್ಲೂಟೂತ್ USB ಎಲ್ಲ ಕೆಡೆ ಪಾಯಿಂಟ್ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲೂ ಕೂಡ ಅಷ್ಟೇ 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ನಿಮಗೆ ಡೀಸೆಲ್ಗೆ ಹೋದರೆ ಇದರಲ್ಲಿ 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ಟಾಪ್ ಸ್ಪೀಡು 180 ಹೋಗಿದೆ. ಸಸ್ಪೆಷನ್ ಬಗ್ಗೆ ಹೇಳಂಗೆ ಇಲ್ಲ. ರೋಡಲ್ಲಿರೋ ಸ್ಮಾಲ್ ಪಾಟಲ್ಸ್ ಕೂಡ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡು ಆರಾಮಾಗಿ ಹೋಗುತ್ತೆ. ಕ್ಯಾಬಿನ್ ಒಳಗೆ ಒಂಚೂರು ಸೌಂಡ್ ಬರೋಲ್ಲ ಈ ಗಾಡೀಲಿ. ಲಾಂಗ್ ಡ್ರೈವ್ ಮಾಡೋದು ಕೂಡ ತುಂಬ ಆರಾಮಾಗಿ ಫೀಲ್ ಆಗುತ್ತೆ. ಎಲ್ಲೂ ನಿಮಗೆ ಟಯರ್ಡ್ ಥರ ಫೀಲ್ ಆಗಲ್ಲ. ಮೈಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ 16 to 18 km/l ಕೊಡೋದು. ನೋಡಿ, ಈ ಮಿರರ್ ನೋಡ್ತಿದ್ದೀರಲ್ಲ ನೀವು, ಈ ಮಿರರ್ನ ಹಿಂಗೆ ಬೆಳಗ್ಗೆ ಹಿಂಗಿರುತ್ತೆ, ರಾತ್ರಿ ಹೊತ್ತು ಹಿಂಗೆ ಎಳ್ಕೊಂಡ್ರೆ ನಿಮಗೆ ಗ್ಲೇರ್ ಹೊಡಿಯಲ್ಲ ಗಾಡಿ. ಲೈಕ್ ಹಿಂದೆ ಬರ್ತಿರೋ ಲೈಟ್ಸ್ ಎಲ್ಲ ನಿಮಗೆ ಅಂತ ಗ್ಲೇರ್ ಹೊಡಿಯಲ್ಲ. ಮತ್ತು ಇಲ್ಲೊಂದು ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ. ನಿಮ್ಮ ಸ್ಪೆಕ್ಸ್ ಇಲ್ಲ ಕೂಲಿಂಗ್ ಗ್ಲಾಸ್ ಏನು ಬೇಕಾದ್ರೆ ಎತ್ಕೊಂಡು ಹೋಗ್ಬೋದು. ಟ್ರಿಪ್ ಹೋಗ್ಬೇಕಾದ್ರೆ ಎಲ್ಲ ಬೇಕಾಗುತ್ತೆ. ಇದು 2019 ಅಲ್ಲಿ ತೊಗೊಂಡಿದ್ದು. 19 ಅಲ್ಲ, ಅಲ್ಲ ಚೆನ್ನಾಗಿದೆ. ಇನ್ನು 19 ಇಲ್ಲ, ಸಿಂಗಲ್ ಅಲ್ಲ ಶೋರೂಮ್ ಅಲ್ಲ. ಒಂದು ಕಡೆ ನೆಟ್ ಬೋಲ್ಟ್ ಬಿಚ್ಚಿರೋ ಹೊರಗಡೆ ಎಲ್ಲ ಫುಲ್ ಶೋರೂಮ್. ಕಾಸ್ಟ್ ಜಾಸ್ತಿ ಶೋರೂಮ್ ಅಲ್ಲ, ಬೇಜಾನ್ ಕಾಸ್ಟ್, ಹೆವಿ ಕಾಸ್ಟ್ ಬೀಳುತ್ತೆ ಶೋರೂಮ್ ಅಲ್ಲ. ಫುಲ್ ಇವಾಗ ನಿಮಗೆ ಎಷ್ಟು ಬಿತ್ತು? 15,000 ಬಿತ್ತು. 13 14 ಮತ್ತು ಇದರಲ್ಲಿ ಒಂದು ಫೀಚರ್ ಇದೆ. ನಾವೀಗೇನು ಗೊತ್ತಾ, ಕೀನ ಮರ್ತೋಗ್ಬಿಡ್ತೀವಿ ಒಂದೊಂದ್ಸಲಿ. ಅದರಲ್ಲಿ ಕೀ ಮರ್ತೋಗೋಕ್ಕಾಗಲ್ಲ ನೋಡಿ. ಈಗ ಡೋರ್ ಹಿಂಗೆ ಓಪನ್ ಮಾಡಿದ್ರೆ ಅದೇ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಡೋರ್ ಓಪನ್ ಆಗ್ತದೆ, ಕೀ ಎತ್ಕೊಳ್ಳಿ ಅಂತ. ಅದೇ ನಾನೀಗ ಕೀನ ತೆಗೆದ್ಬಿಟ್ಟು ಹಂಗೆ ಓಪನ್ ಮಾಡಿದ್ರೆ ಅವಾಗ ಪಡ್ಕೊಳ್ಳಲ್ಲ ನೋಡಿ, ಇಷ್ಟು ಈಸಿಯಾಗಿ ಓಪನ್ ಆಯ್ತು. ಇದರಲ್ಲಿ ಡೋರ್ ಮೌಂಟೆಡ್ ಇದೆ, ಹಿಂದೆಗಡೆ ಸ್ಪೀಕರ್ಸ್ ಎಲ್ಲ. ಮತ್ತು ಇದರಲ್ಲಿ ಲೆಗ್ ರೂಮ್ ಅಂತೂ ಸಾಕಷ್ಟಿದೆ ಗುರು, ಆರಾಮಾಗಿ ಕೂತ್ಕೊಬೋದು ಇರಲ್ಲ ಲೆಗ್ ರೂಮಲ್ಲಿ. ಮತ್ತು ಇಲ್ಲೂ ಕೂಡ ನಿಮಗೆ AC ವೆಂಟ್ಸ್ ಕೊಟ್ಟಿದ್ದಾರೆ, ಅಡ್ಜಸ್ಟ್ ಟೈಪ್ ಮಾಡ್ಕೋಬೋದು. ಎಷ್ಟಕ್ಕೆ ಹೈ ಲೋ ಎರಡು ಇದೆ ಇದರಲ್ಲಿ. ಸೀಟ್ ಹಿಂದೆಗಡೆ ಅಂತೂ ಕಂಫರ್ಟೇಬಲಾಗಿ ಕೂತ್ಕೊಬೋದು ಆರಾಮಾಗಿ ಇದರಲ್ಲಿ. ಇದು ಬೂಟ್ ಸ್ಪೇಸ್ ನೋಡೋದಾದರೆ ನಮಗೆ ಇದರಲ್ಲಿ 311 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ ಇದರಲ್ಲಿ. ಇದರಲ್ಲಿ ಎಕ್ಸ್ಟ್ರಾ ಲಾಕ್ ಆಗಿದ್ದಲ್ಲ, ಇದು ತೆಗೆದ್ರೆ ಇದರಲ್ಲಿ ಸ್ಪೀಕರ್ಸ್ ಇರ್ಬೋದು. ಮೊನ್ನೆ ಇದಕ್ಕೆ ಹೋಗಿದ್ನಲ್ಲ, ಹೇಳಿದ್ ಮುನ್ನಾರ್ ಹೋಯ್ತಾ ಗೊತ್ತು. ಮೊನ್ನೆ ಲೈಟ್ ಕೊಯಂಬತ್ತೂರು 12 o'clock ಬಿಟ್ವಿ, ಬೆಳಗಿನ ಜಾವ 5 ಬಂದಿರೋದು. ಕಂಟಿನ್ಯೂಸ್ ಮಿಡ್ ನೈಟ್ ಫುಲ್ ಡ್ರೈವ್, ಒಂದು ನಾನ್ ಸ್ಟಾಪ್, ಒಂದು ಕಡೆ ನಿಲ್ಸಿಲ್ಲ. ಓವರ್ 80 kilometers ಫುಲ್ ನಾನ್ ಸ್ಟಾಪ್ ಅಂತ. ರೂಫ್ ಮೇಲೆ ನಮಗೆ ನಾರ್ಮಲ್ ಪೋಲ್ ಆಂಟಿನ ಬದಲು ಇದರಲ್ಲಿ ಶಾರ್ಕ್ ಫ್ರೀ ಆಂಟಿನ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ. ಮತ್ತು ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ನೋಡೋಕೆ ಬಂದರೆ ಇಲ್ಲಿ 170 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ. ಇದರಿಂದ ಸಿಟಿ ರೋಡ್, ಸ್ಪೀಡ್ ಬ್ರೇಕರ್ಸ್ ಮತ್ತು ನಾರ್ಮಲ್ ರೋಡ್ಸ್ ಎಲ್ಲ ಆರಾಮಾಗಿ ಹ್ಯಾಂಡಲ್ ಮಾಡ್ಕೋಬೋದು. ಓವರಾಲ್ ನೋಡಿದ್ರೆ ಹ್ಯುಂಡೈ i20 ಡೈಲಿ ಆಫೀಸ್ ಕಮ್ಯೂಟರ್ಸ್, ಫ್ಯಾಮಿಲಿ ಯೂಸ್ ಮತ್ತು ಸಿಟಿ ಡ್ರೈವಿಂಗ್ ಅವರಿಗೆ ಒಂದು ಸಾಲಿಡ್ ಆಪ್ಷನ್ ಗುರು. ಕಂಫರ್ಟ್ ಮತ್ತು ರಿಫೈನ್ಮೆಂಟ್ಗೆ ನಿಮ್ಮ ಪ್ರಯಾರಿಟಿ ಆಗಿದ್ದರೆ ಡೆಫಿನೆಟ್ಲಿ ಇದನ್ನು ಚೂಸ್ ಮಾಡಿ. ನಿಮಗೆ i20 ಬಗ್ಗೆ ಏನು ಅನಿಸ್ತು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾರ್ ಅಥವಾ ಬೈಕ್ ರಿವ್ಯೂಲ್ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬಾಯ್. ಸರಿ ಅನೀಶ್, ಸಿಗೋಣ. ಥ್ಯಾಂಕ್ ಯು ಫಾರ್ ದ ಕಾರ್. ಓಕೆ, ಬೈ ಬ್ರೋ. ಅಬ್ಬಾ, ಫೈನಲಿ ವೀಡಿಯೋ ಕೊನೆಗೂ ಮುಗಿತಲ್ಲ ಗುರು, ಯಪ್ಪ.